Hi everyone, this is Mahesh, lecturer in English, Sahyadri PU College, Kolar. This is my fourth video. I would like to thank you all for subscribing my channel. Dear students, in the previous class, we discussed about your English textbook and its contents. I am going to start your syllabus from today. I shall begin your syllabus with a poem that is The Schoolboy by William Blake. This is your first poem. I hope you all have purchased the textbook and workbook. Without textbook, understanding the content is really impossible. So, it is very important to purchase the textbook as early as possible. I remind you all, attending the online classes is very important because all the subject teachers have started syllabus. Try to continue and understand the situation which is present around us. Don't neglect the classes. The Schoolboy is a lyric by William Blake. The poem is an extract from his book Songs of Experience that was published in 1794. The poem speaks about present education system and how effective it is to model the children's lives. The poet in this poem supports the natural education much against the formal education. The poet's intention is to suggest the authorities to develop the natural education system which encourages the children to learn spontaneously with the company of nature. But the formal education which is present in the world stunts the growth of the children who are born to enjoy the life. In this poem, the poet is nothing but the schoolboy and shares his experience as a schoolboy to all the readers. Before beginning the poem, let us discuss the pre-reading activity. ದ ಸ್ಕೂಲ್ ಬಾಯ್ ಎಂಬ ಪದ್ಯವನ್ನು ವಿಲಿಯಂ ಬ್ಲೇಕ್ ರವರು ಬರೆದಿರುವ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಪದ್ಯವು ಆಧುನಿಕ ಜಗತ್ತಿನಲ್ಲಿರುವ ಮತ್ತು ನಾವೆಲ್ಲರೂ ಪಡೆಯುತ್ತಿರುವ ಫಾರ್ಮಲ್ ಎಜುಕೇಷನನ್ನು ವಿರೋಧಿಸುತ್ತಾ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಜೊತೆಯಲ್ಲಿ ಸಿಗುವ ನ್ಯಾಚುರಲ್ ಎಜುಕೇಷನನ್ನು ಬೆಂಬಲಿಸುತ್ತದೆ. ಈ ಒಂದು ಪದ್ಯದ ಪ್ರೀ-ರೀಡಿಂಗ್ ಆಕ್ಟಿವಿಟಿಯನ್ನು ನೋಡಿದಾಗ ನಮ್ಮ ಬಾಲ್ಯದ ನೆನಪುಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ನಮ್ಮಲ್ಲಿ 99% ಜನರು ಶಾಲೆಗೆ ಹೋಗಲು ಕಳ್ಳಾಟವಾಡುತ್ತಿದ್ದೆವು. ಕಾರಣ, ಶಾಲೆಗೆ ಹೋಗಲು ನಮಗೆ ಭಯವಾಗುತ್ತಿತ್ತು. ಈ ರೀತಿಯಾಗಿ ಭಯವಾಗಲು ಕಾರಣ ಅಲ್ಲಿನ ಶಾಲೆಯ ವಾತಾವರಣ ಇರಬಹುದು, ಅಲ್ಲಿನ ಪಠ್ಯಪುಸ್ತಕಗಳಿರಬಹುದು, ಅಥವಾ ಅಲ್ಲಿದ್ದ ಶಿಕ್ಷಕರಿರಬಹುದು. ಯಾರೋ ಕೆಲವು ಶಿಕ್ಷಕರನ್ನು ಬಿಟ್ಟರೆ ಮತ್ತು ಕೆಲವು ಪಾಠಗಳನ್ನು ಬಿಟ್ಟರೆ ನಮಗೆ ಬೇರೆ ಎಲ್ಲವನ್ನೂ ನೋಡಿದಾಗ ಭಯವಾಗುತ್ತಿತ್ತು. ಕೆಲವು ಶಿಕ್ಷಕರು ಮತ್ತು ಕೆಲವು ಪಾಠಗಳು ಮಾತ್ರ ನಮಗೆ ಇಷ್ಟವಾಗುತ್ತಿದ್ದವು. ಕೆಲವು ಶಿಕ್ಷಕರು ನಮಗೆ ಬರೀ ಶಿಕ್ಷೆಯನ್ನು ಕೊಡುತ್ತಿದ್ದರೆ ಹೊರತು ನಮಗೆ ಸ್ನೇಹಿತರ ರೀತಿಯಲ್ಲಿ ಪಕ್ಕದಲ್ಲಿ ಕುಳಿತು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಪಾಠಗಳನ್ನು ಮಾಡುತ್ತಿರಲಿಲ್ಲ. ಅದೇ ರೀತಿಯಾಗಿ ನಮಗೆ ಇನ್ನು ಕೆಲವು ಶಿಕ್ಷಕರೇನು ಮಾಡುತ್ತಿದ್ದರೆಂದರೆ ಹೆಚ್ಚಿನ ರೀತಿಯಲ್ಲಿ ಹೋಮ್ವರ್ಕನ್ನು ಕೊಟ್ಟು ಭಯಪಡಿಸುತ್ತಿದ್ದರು. ಇಲ್ಲಿ ನಮಗೆ ಅರ್ಥವಾಗಬೇಕಾಗಿರುವುದೇನೆಂದರೆ, ಶಿಕ್ಷಕರು ಬರೀ ಶಿಕ್ಷೆಯನ್ನು ಕೊಡುತ್ತಿದ್ದರೆಂದರೆ ಅವರಿಗಿದ್ದಂತಹ ಕೆಲಸದ ರೀತಿ, ಏಕೆಂದರೆ ಅವರಿಗೆ ಫಾರ್ಮಲ್ ಎಜುಕೇಷನಲ್ಲಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡುವುದು ಮುಖ್ಯವಾಗುತ್ತದೆಯೇ ಹೊರತು ಮಕ್ಕಳಿಗೆ ಅದು ಅರ್ಥವಾಗಿದೆಯೇ ಇಲ್ಲವೇ ಎಂಬುದು ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಇನ್ನು ಕೆಲವರು ಟೀಚರ್ಸು ನಮಗೆ ಪಾಠ ಮಾಡುತ್ತಿದ್ದ ವಿಧಾನ ಇಷ್ಟ ಆಗುತ್ತಿರಲಿಲ್ಲ. ಇವೆಲ್ಲದರ ಜೊತೆಗೆ ಕೆಲವೊಮ್ಮೆ ನಮ್ಮ ಶಾಲೆ ಇರುತ್ತಿದ್ದ ವಾತಾವರಣವೂ ಸಹ ನಮಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಈ ಎಲ್ಲ ಮೇಲಿನ ಕಾರಣಗಳಿಂದ ನಮ್ಮ ಕಲಿಕೆಯು ಹಿಂದೆ ಉಳಿಯುತ್ತಿತ್ತು. ನಾವು ಕೆಲವೊಮ್ಮೆ ಹೆಚ್ಚಾಗಿ ಹೋಮ್ವರ್ಕ್ ಇದ್ದಾಗ ನಮ್ಮ ಅಕ್ಕ, ಅಣ್ಣ, ತಂದೆ ಅಥವಾ ತಾಯಿಯ ಸಹಾಯದಿಂದ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿಕೊಂಡು, ಇಲ್ಲವೇ ಸ್ನೇಹಿತರು ಮಾಡಿರುವ ಹೋಮ್ವರ್ಕನ್ನು ಕಾಪಿ ಮಾಡಿಕೊಂಡು ಹೋಗಿ ಗುರುಗಳಿಗೆ ತೋರಿಸಿದಾಗ
ಅವರು ವೆರಿ ಗುಡ್ ಅಂತ ಹೇಳಿರುವ ಉದಾಹರಣೆಗಳು ಸಹ ನಮಗೆ ಗೊತ್ತಿದೆ. ಆದರೆ ಒಮ್ಮೆ ಯೋಚಿಸಿ, ಆ ವೆರಿ ಗುಡ್ ಎಂಬುದನ್ನು ಪಡೆಯಲು ನಾವು ಅರ್ಹರೇ? ಆ ವೆರಿ ಗುಡ್ ನಿಜವಾಗಲೂ ಯಾರಿಗೆ ಸೇರಬೇಕು? ಹೋಮ್ವರ್ಕ್ ಮಾಡಿಕೊಟ್ಟಿರುವ ಅಕ್ಕನಿಗೋ, ಅಣ್ಣನಿಗೋ, ತಂದೆಗೋ, ತಾಯಿಗೋ, ಅಥವಾ ಕಾಪಿ ಮಾಡಿಕೊಂಡು ಬಂದಿರುವ ನಮ್ಮ ಸ್ನೇಹಿತರಿಗೋ? ನಿಜವಾಗಲೂ ಯಾರಿಗೆ ಸೇರಬೇಕು ಎಂಬುದು ನಮ್ಮನ್ನು ಕಾಡುತ್ತದೆ. ಇನ್ನು ಕೆಲವು ಸಲ ಗುರುಗಳು ನಮ್ಮ ವಯಸ್ಸಿಗೆ ಮೀರಿದ ಹೋಮ್ವರ್ಕನ್ನು ಕೊಟ್ಟಾಗ ನಾವು ಬೇರೆಯವರ ಸಹಾಯದಿಂದ ಮಾಡಿಕೊಂಡು ಹೋಗುತ್ತಿದ್ದೆವು. ಆಗಲೂ ಸಹ ಗುರುಗಳು ನಮ್ಮನ್ನು ಮೆಚ್ಚುತ್ತಿದ್ದರು. ಇದು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್. ವರ್ಷವಿಡೀ ಓದಿದ ಪಾಠಕ್ಕೆ ವರ್ಷದ ಕೊನೆಯಲ್ಲಿ ಒಂದು ಪರೀಕ್ಷೆ ನಡೆಸಿ ನಮ್ಮನ್ನು ಮುಂದಿನ ತರಗತಿಗೆ ಪಾಸ್ ಮಾಡುವ ಈ ಫಾರ್ಮಲ್ ಎಜುಕೇಷನ್ನಿಂದ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಮೇಲಾಗಿ ಈ ರೀತಿಯ ಎಜುಕೇಷನ್ ಸಿಸ್ಟಮ್ ನಮ್ಮ ಕಲಿಕೆಗೆ ಪೆಟ್ಟು ನೀಡುತ್ತದೆ. ಆದ್ದರಿಂದ ನ್ಯಾಚುರಲ್ ಎಜುಕೇಷನ್ ಸಿಸ್ಟಮ್ ಅಂದರೆ ಪ್ರಕೃತಿಯ ಮಡಿಲಲ್ಲಿ ಮಗುವು ವಿದ್ಯಾಭ್ಯಾಸವನ್ನು ಮಾಡಬೇಕು. ಆತನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದನ್ನು ಕಲಿತಾಗ ಮಗುವು ಉಲ್ಲಾಸಭರಿತನಾಗಿದ್ದು ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸುತ್ತಾನೆ ಎಂಬುದು ಕವಿಯ ಆಶಯ. ಈ ಒಂದು ಆಶಯವು ಈ ಒಂದು ಪದ್ಯ ಭಾಗದಲ್ಲಿ ನಮಗೆ ಕಾಣುತ್ತದೆ. Now look at the given picture in the textbook and tell me what comes to your mind. There are few students learning in the classroom and few boys are playing outside the classroom, and there is a bird in the cage which symbolizes the condition of the children in the formal education system. Coming to talk about the structure of the poem, The Schoolboy by William Blake is separated into 6 stanzas of 5 lines called quintets. Quintets means the stanza of 5 lines. The first 2 stanzas have the rhyme scheme of ABABB and ACACC, while the last 4 diverse rhyming ABABB, which means first line and the third line have the rhyming words, and the second line, fourth line and the fifth line have the rhyming words. This continues in all the stanzas. In the poem, the poet is told from the perspective of a young boy who is trying to get out of ever going back to school, stating that it is negatively impacting him. Now let us discuss the poem line by line. Look at the first stanza. Follow the lines. I love to rise in a summer morn, when the birds sing on every tree. The distant huntsman winds his horn, and the skylark sings with me. Oh, what a sweet company. Here, I refers to the young boy who does not like to go to school but likes to enjoy the morning. In this poem, the seasons are compared as follows. Keep it in your mind. Summer season is compared to the boy's childhood. Spring season is compared to the boy's youth, and winter season is compared to old age. And also, for the school boy, being inside the school is like a winter season, and being out of the school is like a summer season. You must remember this. For the school boy, being inside the school is like a winter season, and being out of the school is like a summer season, because he doesn't like to go to school and he wants to enjoy the summer morning. In the first stanza of the piece, the poet introduces the reader to his main character and speaker. The poem is told from the perspective of a young school-age boy who feels trapped in the monotony of the everyday attendance to his studies. He speaks with the conscience of an older man, projecting the emotions and beliefs common to the romantic poets, of which Blake was one. The young narrator speaks about the things he loves in this first stanza. He loves to rise in a summer morn and hear the birds singing on every tree. Further, in the distance,
He can hear the horn of the huntsman and the song of the skylark, who seems to sing only for him. Oh, what a sweet company! This line tells how happy the boy is with the company of the nature. These are the types of companies he desires. This is when he is happiest, a sentiment that many a romantic poet has expressed. ಈ ಮೇಲಿನ ಮೊದಲ 5 ಸಾಲುಗಳಲ್ಲಿ ನಾವು ಆ ಸ್ಕೂಲ್ ಬಾಯ್ ಪ್ರಕೃತಿಯ ಜೊತೆಯಲ್ಲಿ ಎಷ್ಟು ಸಂತೋಷದಿಂದ ಇದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ಒಂದು ಪದ್ಯದಲ್ಲಿ ಸಮ್ಮರ್ ಸೀಸನನ್ನು ಬಾಲ್ಯಕ್ಕೂ, ಸ್ಪ್ರಿಂಗ್ ಸೀಸನನ್ನು ಯೌವನಕ್ಕೂ ಹಾಗೂ ವಿಂಟರ್ ಸೀಸನನ್ನು ಮುಪ್ಪಿಗೂ ಹೋಲಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸ್ಕೂಲ್ ಬಾಯ್ಗೆ ಸ್ಕೂಲಿಂದ ಹೊರಗಡೆ ಇರುವುದು ಸಮ್ಮರ್ ಸೀಸನ್ ಆಗಿಯೂ, ಸ್ಕೂಲ್ ಒಳಗಡೆ ಇರುವುದು ವಿಂಟರ್ ಸೀಸನ್ ಆಗಿಯೂ ಕಾಣುತ್ತದೆ. ಆ ಸ್ಕೂಲ್ ಬಾಯ್ಗೆ ಸಮ್ಮರ್ ಸೀಸನಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಹಕ್ಕಿಗಳು ಎಲ್ಲ ಮರಗಳ ಮೇಲೆ ಕುಳಿತಿದ್ದಾಗ ಅವುಗಳ ಕಲರವವನ್ನು ಕೇಳುವುದೆಂದರೆ ತುಂಬ ಇಷ್ಟ. ಅದೇ ರೀತಿಯಾಗಿ ಎಲ್ಲೋ ದೂರದಲ್ಲಿ ಬೇಟೆಗಾರ ಹಕ್ಕಿಗಳನ್ನು ಬೇಟೆಯಾಡಲು ಮಾಡುವ ಸದ್ದು ತುಂಬ ಸೊಗಸಾಗಿ ಕೇಳಿಸುತ್ತದೆ. ಇವುಗಳ ಜೊತೆಯಲ್ಲಿ ಸ್ಕೈಲಾರ್ಕ್ ಎಂಬ ಪಕ್ಷಿಯು ಕೂಗುವ ಧ್ವನಿಯೂ ಸಹ ತುಂಬ ಮಧುರವಾಗಿದ್ದು ಆ ಸ್ಕೂಲ್ ಬಾಯ್ಗೆ ಇವೆಲ್ಲವುದರ ಜೊತೆ ಸಮಯವನ್ನು ಕಳೆಯುವುದೆಂದರೆ ತುಂಬ ಇಷ್ಟ. ಹೋ ವಾಟ್ ಎ ಸ್ವೀಟ್ ಕಂಪನಿ ಎಂಬ ಸಾಲು ಸ್ಕೂಲ್ ಬಾಯ್ನ ಆನಂದವನ್ನು ತಿಳಿಸುತ್ತದೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಟಾನ್ಸಾ. ಫಾಲೋ ದ ಲೈನ್ಸ್. ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಹೋ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಅಂಡರ್ ಎ ಕ್ರೂಯಲ್ ಐ outworn, the little ones spend the day in sighing and dismay. The second stanza presents the exact opposite things that drive all the joy away. The schoolboy who is so happy in the summer morning fall in despair when he comes to second stanza. That means he is forced to go to school. Here, going to school drives all the schoolboy's joy away. That is indicated by the line, oh, it drives all joy away. There is an exclamatory mark. It indicates the sadness of the schoolboy. The line, under a cruel eye outworn, indicates the authoritarian ways of teaching of the teachers, which means the teachers are very cruel and merciless. The little ones are nothing but the students. The students in the school spend their day in sighing and dismay. Here sighing means an audible breath expressing sadness. Dismay means fear and discouragement. So this is how the schoolboy spent his day in the second stanza. Here the schoolboy's happiness is driven away by the authoritarian ways of teaching of the teachers in the school. So he does not like to go to school and he wants to enjoy the summer morning by playing with other kids outside the classroom. ಈ ಮೇಲಿನ 5 ಸಾಲುಗಳು ಮೊದಲ 5 ಸಾಲುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಯಾವ ರೀತಿಯಾಗಿ ಆ ಸ್ಕೂಲ್ ಬಾಯ್ನ ಸಂತೋಷವು ದೂರವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಪ್ರಕೃತಿಯ ಒಡನಾಟದೊಂದಿಗೆ ಸಂತೋಷವಾಗಿದ್ದ ಮಗುವು ಶಾಲೆಗೆ ಹೋಗುವ ಸಮಯ ಬಂದಾಗ ತುಂಬ ಬೇಸರ ಪಟ್ಟುಕೊಳ್ಳುತ್ತಾನೆ. ಶಾಲೆಗೆ ಹೋಗಬೇಕೆಂಬ ಆ ಆಲೋಚನೆಯು ಮಗುವನ್ನು ತುಂಬ ದುಃಖತಪ್ತನನ್ನಾಗಿ ಮಾಡುತ್ತದೆ. ಇಲ್ಲಿ ನಮಗೆ ಬರುವ ಸಂಶಯವೆಂದರೆ ಮಗುವಿಗೆ ಶಾಲೆಗೆ ಹೋಗಲು ಇಷ್ಟವಿಲ್ಲದಿರಲು ಕಾರಣವೇನು? ಆತನಿಗೆ ನಿಜವಾಗಲೂ ಓದಲು ಇಷ್ಟವಿಲ್ಲವೇ ಅಥವಾ ಆ ಶಾಲೆಗೆ ಹೋಗಿ ಓದಲು ಇಷ್ಟವಿಲ್ಲವೇ? ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರವೇನೆಂದರೆ ಆ ಸ್ಕೂಲ್ ಬಾಯ್ಗೆ ಫಾರ್ಮಲ್ ಎಜುಕೇಷನ್ ಇಷ್ಟವಿಲ್ಲ. ಆ ಶಾಲೆಯಲ್ಲಿರುವ ಟೀಚರ್ಸ್ ಮತ್ತು ಅವರು ಮಾಡುವ ಪಾಠದ ವಿಧಾನ ಇಷ್ಟವಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಸ್ಕೂಲ್ ಬಾಯ್ ತನ್ನ ದಿನವನ್ನು ತುಂಬ ಬೇಸರದಿಂದ ಮತ್ತು ಭಯದಿಂದ ಕಳೆಯುತ್ತಾನೆ. ಸೊ ಈ ರೀತಿಯಾಗಿ ನಾವು ಈ ನಂತರದ 5 ಸಾಲುಗಳಲ್ಲಿ ಮಗುವು ಯಾವ ರೀತಿಯಾಗಿ ದುಃಖತಪ್ತನಾಗುತ್ತಾನೆ ಮತ್ತು ಮೊದಲು ಅವನಿಗಿದ್ದಂತಹ ಸಂತೋಷ ಯಾವ ರೀತಿಯಾಗಿ ಮಾಯವಾಗುತ್ತದೆ, ಆ ಶಾಲೆಯಲ್ಲಿ ಯಾವ ರೀತಿಯಾದಂತಹ ಶಿಕ್ಷಕರಿದ್ದಾರೆ,
ಅವರು ಯಾವ ರೀತಿಯಾಗಿ ಪಾಠ ಮಾಡುತ್ತಾರೆ, ಆ ಮಗುವು ಆ ಶಾಲೆಯಲ್ಲಿ ಯಾವ ರೀತಿಯಾಗಿ ಸಮಯವನ್ನು ಕಳೆಯುತ್ತಾನೆ, ಅದಕ್ಕೆ ಕಾರಣವೇನು ಎಂಬುದನ್ನು ನಾವು ಈ 5 ಸಾಲುಗಳಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಈ 5 ಸಾಲುಗಳು ಮೊದಲು ನಾವು ಕೇಳಿದಂತಹ 5 ಸಾಲುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಯಾಕೆಂದರೆ ಮೊದಲ 5 ಸಾಲುಗಳಲ್ಲಿ ಮಗುವು ತುಂಬ ಸಂತೋಷವಾಗಿದ್ದು ಅವನು ಶಾಲೆಯಿಂದ ಹೊರಗಿರುತ್ತಾನೆ. ಅಂದರೆ ಅವನು ಪ್ರಕೃತಿಯ ಒಡನಾಟದೊಂದಿಗೆ ತನ್ನ ಒಂದು ಬಾಲ್ಯವನ್ನು ಎಂಜಾಯ್ ಮಾಡುತ್ತಿರುತ್ತಾನೆ. ಆದರೆ ನಂತರದ 5 ಸಾಲುಗಳಲ್ಲಿ ಅವನು ಶಾಲೆಗೆ ಬರಬೇಕೆಂಬ ಆಲೋಚನೆ ಬಂದಾಗ ಅವನ ಒಂದು ಸಂತೋಷವು ಮಾಯವಾಗುತ್ತದೆ, ಅವನು ದುಃಖತಪ್ತನಾಗುತ್ತಾನೆ. ಸೊ ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ, ಪ್ರಕೃತಿಯ ಒಡನಾಟದಲ್ಲಿದ್ದಾಗ ಮಗುವು ತನ್ನ ಬಾಲ್ಯವನ್ನು ಮತ್ತು ತನ್ನ ಕಲಿಕೆಯನ್ನು ಎಂಜಾಯ್ ಮಾಡುತ್ತಾನೆ. ಅದೇ ರೀತಿಯಾಗಿ ಅದು ಆಸಕ್ತಿಯಿಂದ ಕೂಡಿರುತ್ತದೆ. ಅದೇ ರೀತಿಯಾಗಿ 4 ಗೋಡೆಗಳ ಮಧ್ಯೆ ಪಾಠವನ್ನು ಕಲಿಯಬೇಕೆಂದು ಬಂದಾಗ, ಅಂದರೆ ಫಾರ್ಮಲ್ ಎಜುಕೇಷನ್ಗೆ ಬಂದಾಗ ಆ ಮಗುವು ತನ್ನ ಒಂದು ಸಂತೋಷವನ್ನು ಕಳೆದುಕೊಳ್ಳುತ್ತಾನೆ. So this is for today's class. I hope you have understood the first 2 stanzas. Remaining we shall continue in the next class. Till then, bye, take care, thank you.